ಏರಿಕೆಯ ಬರೆ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಮೆಟ್ರೋ, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಪೆಟ್ರೋಲು, ಡೀಸೆಲು, ಹಾಲು, ಕರೆಂಟು ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಇದರ ವಿರುದ್ಧ ಈಗ ಬಿಜೆಪಿ ಸಮರ ಸಾರ್ತಾ ಇದೆ. ಈ ಸಮರಕ್ಕೂ ಕ್ರೆಡಿಟ್ ಪಾಲಿಟಿಕ್ಸ್. ಬಿಜೆಪಿ ಜೆಡಿಎಸ್ ನಡುವೆ ವೈಮನಸ್ಸು ಶುರುವಾಯ್ತಾ ಇದೇ ವಿಚಾರವಾಗಿ ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ಕ್ರೆಡಿಟ್ ವಾರ್ಗೆ ಕೋಲ್ಡ್ ವಾರೇ ನಡೀತಾ ಇದೆಯಂತೆ. ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಅನ್ನ ಹೊರಗಿಟ್ಟು ಪ್ರತಿಭಟನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಮೂಡಾ ವಿಚಾರದಲ್ಲಿ ಪಾದಯಾತ್ರೆಯನ್ನ ದೋಸ್ತಿ ನಡೆಸಿದ್ರು. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಕ್ರೆಡಿಟ್ ಅನ್ನ ತಗೊಂಡಿದ್ರು. ಈಗ ಇವರನ್ನ ಸೇರಿಸ್ಕೊಂಡ್ರೆ ಇದು ಬೇರೆ ರೀತಿ ಮೆಸೇಜ್ ಪಾಸ್ ಆಗುತ್ತೆ ಅಂತ ಹೇಳಿ ಬಿಜೆಪಿಯಿಂದನೇ ಹೋರಾಟವನ್ನ ವಿಜೇಂದ್ರ ರೂಪಿಸಿದಂಗಿದೆ ಅಂತೆ. ಹೀಗಾಗಿ ಬಿಜೆಪಿಯವರಷ್ಟೇ ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ. ಏನೇ ಕ್ರೆಡಿಟ್ ಬಂದರೂ ಕೂಡ ಅದು ಬಿಜೆಪಿಗೆ ಬರಲಿ ಅನ್ನೋ ಚಿಂತನೆ ಇವರದ್ದು. ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಹೋರಾತ್ರಿ ಧರಣಿ ಇವತ್ತು ಕೂಡ ಮುಂದುವರೆದಿದೆ. ರಾಜ್ಯದ ಜನ ಈ ಸರ್ಕಾರದ ನೀತಿಗಳೇನಿದ್ದಾವೆ, ಬೆಲೆ ಏರಿಕೆಗಳೇನಿದ್ದಾವೆ, ಇದರಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು ಒಂದಂತೂ ತೀರ್ಮಾನ ಮಾಡಿದ್ದೇವೆ, ಈ ನಮ್ಮ ಹೋರಾಟ, ಬೆಲೆ ಏರಿಕೆ ವಿರುದ್ಧದ ಹೋರಾಟ ಇರ್ಬೋದು, ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ವಿಚಾರ, SC, PSP, TSP ಹಣವನ್ನು ದುರ್ಬಳಕೆ, ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ರಾಜ್ಯದ ಜನ ಇವತ್ತು ಆಕ್ರೋಶಿತರಾಗಿದ್ದಾರೆ ಸರ್ಕಾರದ ವಿರುದ್ಧ. ಹಾಗಾಗಿ ಇವತ್ತು ನಿನ್ನೆ ದಿನ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಹೋರಾಟ ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತಕ್ಕಂಥ ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಲುಪ್ತೇವೆ. ರಾಜ್ಯದ ಜನರಿಗೆ ಮಂದಟ್ಟು ಮಾಡಿಕೊಡ್ತೇವೆ. ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗಲು ದರೋಡೆ ಮಾಡ್ತಾ ಇದೆ, ಜನರ ಹಣವನ್ನು ಲೂಟಿ ಮಾಡಿ ಜನರಿಗೆ ಬರೆ ಎಳೆದು ನೀವು ಆಶೀರ್ವಾದ ಮಾಡಿ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಮಗೆ ದೋಖಾ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ನಾವು ಬಿಚ್ಚಿಡ್ತೇವೆ. ಈ ಸರ್ಕಾರದ ನೈಜ ಮುಖವಾಡವನ್ನು ಕಳಿಸ್ತಕ್ಕಂಥ ಕೆಲಸ ಮುಂದಿನ ಒಂದು ತಿಂಗಳು ನಿರಂತರವಾಗಿ ನಾವು ಮಾಡ್ತೇವೆ. ಇವತ್ತು ರಸ್ತೆ ತಡೆ ಸಿಎಂ ಮನೆ ಮುತ್ತಿಗೆ ಎಲ್ಲವೂ ಕೂಡ ಕೂತು ತೀರ್ಮಾನ ಮಾಡ್ತೇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ನಾವು ಗಮನಿಸ್ತಾ ಇದ್ದೀವಿ, ದರ ಏರಿಕೆಯ ಬಿಸಿ ಅಂತೂ ಜನರಿಗೆ ತಟ್ಟಿದೆ. ಅದನ್ನು ಕಾಂಗ್ರೆಸ್ನವರು ಒಪ್ಕೋಬೇಕು. ಯಾಕೆ ದರ ಏರಿಕೆ ಆಗಿಲ್ವಾ, ಸಮರ್ಥನೆ ಮಾಡ್ಕೊಳ್ತಾ ಇರೋದಂತೂ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ. ಈಗ ಬಿಜೆಪಿಯಲ್ಲಿ ಈ ಪ್ರತಿಭಟನೆ ವಿಚಾರವಾಗಿಯೂ ಕೂಡ ಕ್ರೆಡಿಟ್ ಪಾಲಿಟಿಕ್ಸ್ ಅಂತೆ. ಕ್ರೆಡಿಟ್ ಪಾಲಿಟಿಕ್ಸ್ ಮಾಡ್ಕೊಳ್ಳಿ ಬಿಡಿ ಅವರು. ಈಗ ಈ ಒಂದು ದರ ಏರಿಕೆ ಬಿಸಿ ನಿಜಕ್ಕೂ ಪಾರದರ್ಶಕವಾಗಿ ವಾಸ್ತವದ ವಿಚಾರಗಳನ್ನು ಇಟ್ಕೊಂಡು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆಯಾ? ಪ್ರತಿಭಟನೆ ಉದ್ದೇಶ ಏನು ಹೇಳ್ತಾರೆ ಅವರು? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲೂ ಈಗಾಗಲೇ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಈ ಹಿಂದೆ ಕೂಡ ಪ್ರತಿಭಟನೆಯನ್ನು ಮಾಡಿತ್ತು. ಆದರೆ ಅದು ಕೇವಲ ಸಾಮಾನ್ಯ ಒಂದು ಪ್ರತಿಭಟನೆ ಮಾತ್ರ ಆಗಿತ್ತು. ಆದರೆ ಈಗ ಜನರ ಆಕ್ರೋಶ ಮತ್ತು ನಿರಂತರ ಬೆಲೆ ಏರಿಕೆಯಿಂದಾಗಿ ಸಾರ್ವಜನಿಕರಲ್ಲೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದನ್ನು ಗಮನಿಸಿದಂಥ ಈಗ ಬಿಜೆಪಿ ಈಗ ಅಹೋರಾತ್ರಿ ಹೋರಾಟಕ್ಕೆ ಕೂಡ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವೀಗಾಗಲೇ ನೋಡ್ಬೋದು. ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇರ್ತಕ್ಕಂಥದ್ದು. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಆರಂಭವಾದಂಥ ಈ ಪ್ರತಿಭಟನೆ ಇವತ್ತು ಬಹುತೇಕ 11 ಅಥವಾ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಈ ಪ್ರತಿಭಟನೆ ನಡೆಯುತ್ತೆ. ಬಹುತೇಕ ಏನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆರಂಭವಾಗಿ ಎಲ್ಲ ಶಾಸಕರು, ವಿಪಕ್ಷ ನಾಯಕರುಗಳು ಮತ್ತು ಪದಾಧಿಕಾರಿಗಳು, ಬಿಜೆಪಿಯ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ನಿನ್ನೆ ಯಡಿಯೂರಪ್ಪನವರು ಕೂಡ ಬಂದು ರಾತ್ರಿವರೆಗೂ, ಅಂದರೆ ಬೆಳಗ್ಗೆ ಬಂದು ಮತ್ತೆ ರಾತ್ರಿವರೆಗೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ವಿಭಿನ್ನ ರೀತಿಯ ಹಂತವಾಗಿ ಒಂದು ರೀತಿಯಾದಂಥ ಸರ್ಕಾರವನ್ನು ಅಣುಕಿಸುವ ರೀತಿಯಲ್ಲಿ ಒಂದಷ್ಟು ರಾವಣನ 10 ತಲೆಯ ರಾವಣನನ್ನು ಬಿಂಬಿಸಿ ಅದರಲ್ಲಿ ಸಚಿವರ ತಲೆ ಮುಖವಾಡವನ್ನು ಹಾಕಿದ್ದು, ಕಟಕಟಿಗೆಯಲ್ಲಿ ನಿಲ್ಲಿಸಿದ್ದು, ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದು, ಈ ರೀತಿಯಾದಂಥ ವಿಭಿನ್ನ ಹೋರಾಟವನ್ನು ಮಾಡೋ ಮೂಲಕ ಗಮನ ಸೆಳೆದ್ರು. ಇನ್ನು ಹಾಲಿನ ದರಕ್ಕೂ ಕೂಡ ಕ್ಯಾನನ್ನು ಎತ್ತಿಡಿಯೋ ಮೂಲಕ ಒಂದು ರೀತಿ ಗಮನ ಸೆಳೆಸಿದ್ರು. ಒಟ್ಟಾರೆಯಾಗಿ ನೋಡೋದಾದರೆ ಇವತ್ತಿನ ಒಂದು ಹೋರಾಟ ಏನಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು, ಕನಿಷ್ಠ ಏರಿಸಿರ್ತಕ್ಕಂಥ ದರವನ್ನು ಇಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಹೋರಾಟ ಯಾವ ಹಂತಕ್ಕೆ ಬರುತ್ತೆ ಅನ್ನೋಂಥದ್ದು ಇವತ್ತು 11 ಗಂಟೆಗೆ CM ಮನೆ ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಈ ಒಂದು ತೀರ್ಮಾನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು 11 ಗಂಟೆಗೆ ಹೋರಾಟ
ಹೋರಾಟವನ್ನು ಅಂತ್ಯ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋ ಮೂಲಕ ಬಿಸಿಯನ್ನು ಮುಟ್ಟಿಸೋದಕ್ಕೆ ಕೂಡ ಬಿಜೆಪಿ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಹೋರಾಟ ಬಹಳಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಯಾಕಂತಂದ್ರೆ ಯಾವಾಗ ಸಾರ್ವಜನಿಕರದ್ದೇ ಒಂದು ಅಹವಾಲು ಅಥವಾ ಸಾರ್ವಜನಿಕರಿಂದನೇ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇದೆ, ಅದನ್ನು ವಿಪಕ್ಷವಾಗಿ ಬಿಜೆಪಿ ಸಾರ್ವಜನಿಕರ ಬೆಂಬಲಕ್ಕೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಹೋರಾಟವನ್ನು ಯಶಸ್ವಿ ಮಾಡೋದಕ್ಕೆ ಒಂದು ರೀತಿಯಾದಂಥ ಹಂತವಾದಂಥ ಹೋರಾಟವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ತಿಂಗಳು 7ನೇ ತಾರೀಕು ಮೈಸೂರಿನಿಂದ ಚಾಲನೆ ಕೊಟ್ಟು ಜನಾಂದೋಲನ ಅಥವಾ ಜನಾಕ್ರೋಶ ಯಾತ್ರೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಸರ್ಕಾರಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಿಸಿಯನ್ನು ಮುಟ್ಟಿಸುವಂಥ ಒಂದಷ್ಟು ರೂಪುರೇಷೆಯನ್ನು ಕೂಡ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಇನ್ನು ಏರಿಕೆಯ ಬರೆ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಮೆಟ್ರೋ, KSRTC, BMTC, ಪೆಟ್ರೋಲು, ಡೀಸೆಲು, ಹಾಲು, ಕರೆಂಟು, ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಇದರ ವಿರುದ್ಧ ಈಗ ಬಿಜೆಪಿ ಸಮರ ಸಾರ್ತಾ ಇದೆ. ಈ ಸಮರಕ್ಕೂ ಕ್ರೆಡಿಟ್ ಪಾಲಿಟಿಕ್ಸ್. ಬಿಜೆಪಿ JDS ನಡುವೆ ವೈಮನಸ್ಸು ಶುರುವಾಯ್ತಾ ಇದೇ ವಿಚಾರವಾಗಿ ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ಕ್ರೆಡಿಟ್ ವಾರ್ಗೆ ಕೋಲ್ಡ್ ವಾರೇ ನಡೀತಾ ಇದೆಯಂತೆ. ಉದ್ದೇಶಪೂರ್ವಕವಾಗಿ JDS ಅನ್ನ ಹೊರಗಿಟ್ಟು ಪ್ರತಿಭಟನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಮೂಡಾ ವಿಚಾರದಲ್ಲಿ ಪಾದಯಾತ್ರೆಯನ್ನ ದೋಸ್ತಿ ನಡೆಸಿದ್ರು. ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಕ್ರೆಡಿಟ್ ಅನ್ನ ತಗೊಂಡಿದ್ರು. ಈಗ ಇವರನ್ನ ಸೇರಿಸ್ಕೊಂಡ್ರೆ ಇದು ಬೇರೆ ರೀತಿ ಮೆಸೇಜ್ ಪಾಸ್ ಆಗುತ್ತೆ ಅಂತ ಹೇಳಿ ಬಿಜೆಪಿಯಿಂದನೇ ಹೋರಾಟವನ್ನ ವಿಜೇಂದ್ರ ರೂಪಿಸಿದಂಗಿದೆ ಅಂತೆ. ಹೀಗಾಗಿ ಬಿಜೆಪಿಯವರಷ್ಟೇ ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ. ಏನೇ ಕ್ರೆಡಿಟ್ ಬಂದರೂ ಕೂಡ ಅದು ಬಿಜೆಪಿಗೆ ಬರಲಿ ಅನ್ನೋ ಚಿಂತನೆ ಇವರದ್ದು. ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಹೋರಾತ್ರಿ ಧರಣಿ ಇವತ್ತು ಕೂಡ ಮುಂದುವರೆದಿದೆ. ರಾಜ್ಯದ ಜನ ಈ ಸರ್ಕಾರದ ನೀತಿಗಳೇನಿದ್ದಾವೆ, ಬೆಲೆ ಏರಿಕೆಗಳೇನಿದ್ದಾವೆ, ಇದರಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು ಒಂದಂತೂ ತೀರ್ಮಾನ ಮಾಡಿದ್ದೇವೆ, ಈ ನಮ್ಮ ಹೋರಾಟ ಬೆಲೆ ಏರಿಕೆ ವಿರುದ್ಧದ ಹೋರಾಟ ಇರ್ಬೋದು, ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ವಿಚಾರ, SC, PSP, TSP ಹಣವನ್ನು ದುರ್ಬಳಕೆ, ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ರಾಜ್ಯದ ಜನ ಇವತ್ತು ಆಕ್ರೋಶಿತರಾಗಿದ್ದಾರೆ ಸರ್ಕಾರದ ವಿರುದ್ಧ. ಹಾಗಾಗಿ ಇವತ್ತು ನಿನ್ನೆ ದಿನ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಹೋರಾಟ ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತಕ್ಕಂಥ ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಲುಪ್ತೇವೆ. ರಾಜ್ಯದ ಜನರಿಗೆ ಮಂದಟ್ಟು ಮಾಡಿಕೊಡ್ತೇವೆ. ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗಲು ದರೋಡೆ ಮಾಡ್ತಾ ಇದೆ, ಜನರ ಹಣವನ್ನು ಲೂಟಿ ಮಾಡಿ ಜನರಿಗೆ ಬರೆ ಎಳೆದು ನೀವು ಆಶೀರ್ವಾದ ಮಾಡಿ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಮಗೆ ಧೋಖಾ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ.